ಪುತ್ತೂರು ಸಾಮಾನ್ಯ ಕೆರೆ ಹತ್ರ ಬಂದಿದ್ದೀವಿ. ಕುಣಿತು ಕುಣಿತು ಬಾರೆ, ಒಲಿದು ಒಲಿದು ಬಾರೆ. ಈ ಕೆರೆ ನೀರು ಈ ಕಡೆ ಒಂದು ತೂಬಲ್ಲಿ ಜಾಸ್ತಿ ಆಗ್ಬಿಟ್ಟು ಎಲ್ಲ ಈ ಕಡೆಯಿಂದ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಕ್ರಾಂತಿ ಶಂಕರ್ ಮಾತಾಡ್ತಾ ಇದ್ದೀನಿ. ನಾವಿವತ್ತು ಕೋಲಾರ ಜಿಲ್ಲೆಯ ವೇಮಗಲ್ ಸುಕ್ಟೂರು ಹೋಬಳಿ ಮಧ್ಯದಲ್ಲಿರುವ ಅಮಾನಿ ಕೆರೆ ಅಂತಾನೆ ಇದು ತುಂಬಾ ಫೇಮಸ್ ಆಗಿದೆ. ಯಸಾಗ್ರರ ಕೆರೆಯಲ್ಲಿದ್ದೇವೆ ನಾವು. ಇನ್ನೇನು ಕೆರೆ ತುಂಬಿ ಕೋಡಿ ಹರಿಯೋ ಸ್ಥಿತಿಗೆ ಕೆರೆ ಬಂದಿದೆ. ಈಗಾಗಲೇ ಹಲವಾರು ಪ್ರವಾಸಿಗರು ಪಿಕ್ನಿಕ್ ಸ್ಪಾಟ್ ಆಗಿ ಮಾಡ್ಕೊಂಡಿದ್ದಾರೆ. ದೂರದ ಬೆಂಗಳೂರಿನಿಂದ ಇಲ್ಲಿಗೆ ಬಂದು ಎಂಜಾಯ್ ಮಾಡ್ತಿದ್ದಾರೆ. ಅವರಷ್ಟಕ್ಕವ್ರೆ ಮತ್ತೆ ಫ್ಯಾಮಿಲಿಗಳು, ಮಕ್ಕಳು, ಚಿಕ್ಕ ಮಕ್ಕಳು ಎಲ್ಲ ಬಂದು ಎಂಜಾಯ್ ಮಾಡ್ತಾ ಇದ್ದಾರೆ. ಇನ್ನೇನೊಂದು ಅರ್ಧ ಅಡಿ ಆದ್ರೆ ಸಾಕು ಕೆರೆ ತುಂಬಿ ಕೋಡಿ ಹರಿಯುತ್ತೆ. ಈಗಾಗಲೇ ಕೆರೆ ತುಂಬಿ ಕೋಡಿ ಹರಿಯುತ್ತಾ ಇತ್ತು. ಆ ಕಡೆ ಒಂದು ಕಿರುದಾಗಿ ಒಂದು ಕಾಲುವೆ ನಿರ್ಮಾಣ ಮಾಡಿದ್ದಾರೆ. ಅಲ್ಲಿ ತುಂಬಾ ಫೋರ್ಸ್ ಆಗಿ ನೀರು ಬಿಟ್ಬಿಟ್ಟಿದ್ದಾರೆ. ಈಗ ನಾವು ಇಷ್ಟೊತ್ತು ಅದನ್ನೇ ಸುದ್ದಿ ಮಾಡ್ಕೊಂಡ್ ಬಂದಿದ್ದು. ಈಗ ಅಲ್ಲೊಂದು ಕಾಲ್ದಾರಿ ಇತ್ತು, ಕಾಲ್ದಾರಿ ಕೂಡ ಹೊರಟೋಗ್ಬಿಟ್ಟಿದೆ. ಈ ನೀರು ಹರಿಯುತ್ತಾ ಇದೆ ಅಲ್ವಾ, ದಡದ ಇಕ್ಕೆಲಗಳಲ್ಲೆಲ್ಲ ಭೂ ಕುಸಿತ ಕಂಡು ಬರ್ತಾ ಇದೆ. ಇದಲ್ಲದೆ ಇಲ್ಲಿ ಯಾವ ಒಬ್ಬ ಸಂಬಂಧಪಟ್ಟ ಅಧಿಕಾರಿ ಆಗ್ಲಿ, ಸಿಬ್ಬಂದಿ ವರ್ಗ ಆಗ್ಲಿ, ರಕ್ಷಣಾ ಸಿಬ್ಬಂದಿ ವರ್ಗ ಆಗ್ಲಿ ಇಲ್ಲ. ನಾನ್ ನಿಮ್ಮನ್ನ ವಿನಂತಿ ಮಾಡ್ಕೊಳ್ಳೋದಷ್ಟೇ, ದಯವಿಟ್ಟು ಈ ನಾರ್ಮಲ್ ಡೇಸ್ ಅಲ್ಲಿ ಬಿಟ್ಬಿಡಿ. ಸಂಡೇ ಮತ್ತು ಸಾಟರ್ಡೆ 2 ದಿನದಲ್ಲಿ ಇಲ್ಲಿ ತುಂಬಾ ಜನ ಪ್ರವಾಸಿಗರು ಬರ್ತಾ ಇದಾರೆ. ಮೀನ್ ಹಿಡಿಯಕ್ ಅಂತ ಬರ್ತಾರೆ, ಕೆರೆ ನೋಡಕ್ ಅಂತ ಬರ್ತಾರೆ, ಚಿಕ್ಕ ಮಕ್ಳು ಬರ್ತಿದ್ದಾರೆ. ಇನ್ನೂ ಒಂದು ಪುಟ್ಟಿ ಒಂದು 4-5 ತಿಂಗಳಾಗಿಲ್ಲ, 6 ತಿಂಗಳ ಮಕ್ಕಳೆಲ್ಲ ಬಂದು ಎಂಜಾಯ್ ಮಾಡ್ತಿದ್ದಾರೆ. ಸ್ವಲ್ಪ ಅವ್ರಿಗೆ ಅವೇರ್ನೆಸ್ ಬೇಕು, ಅವೇರ್ನೆಸ್ ಕೊಡಿಸ್ಬೇಕು. ಜೊತೆಗೆ ಒಂದ್ ಯಾವ್ದಾನ ಭದ್ರತಾ ಸಿಬ್ಬಂದಿನ ಇಲ್ಲ ಅಳವಡಿಸ್ಬೇಕು ಅಂತ ನಾವು ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡ್ಕೊಂತ ಇದ್ದೇನೆ. ಮನೆ ಜಿಲ್ಲಾಧಿಕಾರಿಗಳಿಗೂ ಒಂದು ಮನವಿ ಏನಂದ್ರೆ, ನಮ್ಮ ಕೋಲಾರ ಜಿಲ್ಲೆಯಲ್ಲೇ ಯಾವುದೂ ಈ ನೀರಿನ ಮೂಲಗಳಿಗೆ ಸಂಬಂಧಪಟ್ಟಂತೆ ಯಾವುದೋ ಪ್ರವಾಸಿ ಸ್ಥಳ ಅಷ್ಟಾಗಿ ಅಭಿವೃದ್ಧಿ ಆಗಿಲ್ಲ. ದಯವಿಟ್ಟು ಯಸಾಗ್ರರ ಕೆರೆ ತುಂಬಾ ಚೆನ್ನಾಗಿದೆ. ದಯವಿಟ್ಟು ತಾವು ಮುಂದಿನ ದಿನಗಳಲ್ಲಿ ಈ ಕೆರೆನ ಅಭಿವೃದ್ಧಿಪಡಿಸಿ ಇನ್ನೊಂದು ಪ್ರವಾಸಿ ತಾಣವಾಗಿ ಮಾಡಬೇಕು. ನಮ್ಮ ಕೋಲಾರ ಜಿಲ್ಲೆಯಲ್ಲೂ ಯಾರು ನೀರಿನ ಪ್ರಿಯರಿದ್ದಾರೆ, ಪ್ರವಾಸಿ ಪ್ರಿಯರಿದ್ದಾರೆ, ಅವ್ರಿಗೆ ಇದೊಂದು ಹಾಟ್ಸ್ಪಾಟ್ ತರ ಮಾಡಿದ್ರೆ ಅವರು ಬಂದು ಈ ಸಂಡೇ ಮತ್ತು ಸಾಟರ್ಡೆ ಎಂಜಾಯ್ ಮಾಡುತ್ತೆ. ನಮ್ಮ ಜಿಲ್ಲೆಯ ಕೀರ್ತಿ ಕೂಡ ಬೇರೆ ಕಡೆ ಹರಿಯುತ್ತೆ. ಯಸಾಗ್ರರ ಕೆರೆ ಈಗಲಂತೆಲ್ಲ ಶತಮಾನಗಳಿಂದಲೂ ಈ ಕೆರೆ ನಡ್ಕೊಂಡೇ ಬರ್ತಾ ಇದೆ. ದಯವಿಟ್ಟು ಜಿಲ್ಲಾಧಿಕಾರಿಗಳಿಗೆ, ಸಂಬಂಧಪಟ್ಟ ಅಧಿಕಾರಿಗಳಿಗೆ, ತಾಲೂಕು ಅಧಿಕಾರಿಗಳಿಗೆ ವಿನಂತಿ ಮತ್ತೆ ನಮ್ಮ ಶಾಸಕರಿಗೆ ವಿನಂತಿ ಮಾಡ್ಕೊಳ್ಳೋದೇನೆಂದ್ರೆ, ದಯವಿಟ್ಟು ಈ ಕೆರೆನ ಇನ್ನೂ ಸ್ವಲ್ಪ ಪ್ರವಾಸಿ ತಾಣವಾಗಿ ಅಭಿವೃದ್ಧಿಪಡಿಸಿ. ನೀವು ಸಹ ಒಂದ್ಸರಿ ಬಂದು ವಿಸಿಟ್ ಮಾಡಿ, ತುಂಬಾ ಚೆನ್ನಾಗಿದೆ ಕೆರೆ. ಇನ್ನೇನೊಂದು ಅರ್ಧ ಅಡಿ ಆದ್ರೆ ಕೆರೆ ತುಂಬಿ ಕೂಡ ಹರಿಯುತ್ತೆ, ಕೋಡಿ ಹರಿಯುತ್ತೆ. ನೋಟ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ದಯವಿಟ್ಟು ಪ್ರವಾಸಿ ತಾಣವಾಗಿ ಮಾಡಿ. ಅದಲ್ಲದೆ ಈ ಸಣ್ಣ ಪುಟ್ಟ ಮೇಜರ್ ಸರ್ಜರಿಗಳೇನಿವೆ, ಈಗ ಭೂ ಕುಸಿತ ಉಂಟಾಗ್ತಾ ಇದೆ ಅಲ್ಲಿ, ಅದು ಬರ್ತಾ ಏನಾಗ್ತಾ ಇದೆ, ಈ ಕಡೆ ಆ ಕಡೆ ಎಲ್ಲ ಹೊರ್ಕೊಂಡೋಗಿ ಎಲ್ಲ ತುಂಬಾ ಅಡಚಣೆ ಆಗ್ತಾ ಇದೆ. ಇದೇ ತರ ಹೋದ್ರೆ ಕೆರೆ ಕಟ್ಟೆಗೆ ತುಂಬಾ ಯಪ ಆಗುತ್ತೆ. ಇಲ್ಲಿ ನೋಡಿದ್ರೆ ಜನ ಪಿಕ್ನಿಕ್ ಬರ್ತಾ ಇದ್ದಾರೆ. ತುಂಬಾ ಜನ ಬಂದು ಈ ಕೆರೆ ಇನ್ನೊಂದು ಅರ್ಧ ಅಡಿಯಲ್ಲಿ ಓಡಿ ಹೋಗೋ ಸಾಧ್ಯತೆ ಇದೆ. ಇದನ್ನ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಇದನ್ನು ಕೂಡಲೇ ನೋಡಿ ಈ ನೀರು ನಿಲ್ಲಿಸಿ ಇದಕ್ಕೇನು ಸಂಬಂಧಪಟ್ಟ ರಿಪೇರಿ ಮಾಡ್ಬೇಕಂತ ಹೇಳ್ಬಿಟ್ಟು ಎಲ್ಲರ ಹತ್ರ ನಾವು ತಮ್ಮಲ್ಲಿ ವಿನಂತಿ ಮಾಡಿಸ್ಕೊಳ್ತಾ ಇದ್ವಿ. ನೋಡ್ಬೋದು ಸ್ನೇಹಿತರೆ, ತಾವು ಮಣ್ಣೆಲ್ಲ ಯಾವ ರೀತಿ ಕಿತ್ತು ಹೋಗ್ತಿದೆ ಅಂತ ಹೇಳ್ಬಿಟ್ಟು. ಕೆಲವೊಂದ್ ಕಡೆ ರಸ್ತೆಗಳು ಕೂಡ ಮುಚ್ಕೊಂಡು ಹೋಗ್ಬಿಟ್ಟಿದ್ವಿ ಈ ಕೆರೆಯಲ್ಲಿ. ಪಿಕ್ನಿಕ್ ಸ್ಪಾಟ್ಸ್ ಅವ್ರು ತುಂಬಾ ಜನ ಇದ್ದಾರೆ. ಪಿಕ್ನಿಕ್ ಅಂತ ಬರ್ತಾರೆ ಬೇರೆ ಕಡೆಯಿಂದ, ಅವ್ರಿಗೂ ಗೊತ್ತಾಗಲ್ಲ. ನೋಡಿ, ಮೀನ್ ಹಿಡಿತಾ ಇದ್ದಾರೆ ಆ ಕಡೆ. ಇನ್ನು ಕೆಲವು ಕಡೆ ಆ ಕಡೆ ಎಲ್ಲ ತುಂಬಾ ಜನ ಕೆರೆ ನೋಡಕ್ ಅಂತ ಬರ್ತಿದ್ದಾರೆ. ಇದು ನೋಡಿದ್ರೆ ಗುಡ್ಡಗಳು ಕುಸಿತಾ ಇದೆ. ಸಂಬಂಧಪಟ್ಟ ಅಧಿಕಾರಿಗಳು ದಯವಿಟ್ಟು ಇದ್ರದ್ದು ಬಗ್ಗೆ ಗಮನ ಹರಿಸಿ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳೋ ಪ್ರಯತ್ನ ಮಾಡಬೇಕು. ಈ ಕೆರೆಗೆ ಏನ್ ಮಾಡಿದ್ರೆ 2 ತೂಬನ್ನು ಅಳವಡಿಸಿದಾರೆ. 2 ತೂಬಲ್ಲಿ ಒಂದು ತೂಬ್ ಆ ಕಡೆ ಇದೆ, ಇನ್ನೊಂದು ತೂಬ್ ಈ ಕಡೆಗೆ ಅಳವಡಿಸಿರೋದು ಸರಿಯಾಗಿ ಕಾರ್ಯ ನಿರ್ವಹಿಸ್ತಾ ಇಲ್ಲ. ಇದು ಈಗಾಗಲೇ ಎಲ್ಲ ನೀರು ಜಾಸ್ತಿ ಆಗಿ ಈ ಕಡೆಗೆ ಆ ಕಡೆಗೆಲ್ಲ ಕಿತ್ತೋಗಿ ಕೆರೆ ಕಟ್ಟೆಗೆ ತುಂಬಾ ಅಪಾಯ ಆಗೋ ಸ್ಥಿತಿಯಲ್ಲಿದೆ. ಅದಲ್ಲದೆ ಇಲ್ಲಿ ತುಂಬಾ ನೀರು ಜಾಸ್ತಿ ಆಗಿರೋದ್ರಿಂದ ಜನ ನೋಡ್ಲಿಕ್ಕೆ ಪಿಕ್ನಿಕ್ ತರ ಮಾಡ್ಕೊಂಡು ಜನ ಎಲ್ಲ ಬರ್ತಾ ಇದಾರೆ. ಮೀನ್ ಹಿಡಿಯೋರಾಗಿರ್ಬೋದು, ಈ ಕೆರೆ ನೋಡೋದಕ್ಕೆ ಬರುವಂತ ಜನ ಜಾಸ್ತಿ ಇದ್ದಾರೆ. ಮತ್ತೆ ಆ ಕಡೆ ನೋಡಿದ್ರೆ ಅಲ್ಲಿ ಏನಾಗಿದೆ ಅಂದ್ರೆ ಕಾಲುದಾರಿ ಎಲ್ಲ ಕರ್ಕೊಂಡೋಗಿ ಎಲ್ಲ ಬಿದ್ದೋಗಿದೆ. ಇದೇನಾದ್ರೂ ಬಂದು ಜಾಸ್ತಿ ಅನಾಹುತಗಳಾದ್ರೆ ಎಲ್ಲ ಇಲ್ಲಿ ತೊಂದರೆಗಳಾಗ್ತವೆ. ತೊಂದರೆ ಆಗೋದಕ್ಕೆ ಮೊದಲೇ ಅದನ್ನ ಅಡಚಣೆ ತಪ್ಪಿಸಿ ಇದಕ್ಕೆ ಸಂಬಂಧಪಟ್ಟ ಸಣ್ಣ ನೀರಾವರಿ ಇಲಾಖೆಯವರಾಗಿರ್ಬೋದು, ಇಲ್ಲ ಜಿಲ್ಲಾಡಳಿತ ಅವರಾಗಿರ್ಬೋದು,
ಬಂದು ಇದ್ರ ಕ್ರಮ ತಗೊಂಡು ಶಾಶ್ವತ ಪರಿಹಾರ ಕಲ್ಸ್ಕೊಡಿ. ಇದಕ್ಕೆ ಅತಂತ್ರ ಪರಿಹಾರ ಮಾಡಿದ್ದಾರೆ, ಇದಕ್ಕೆ ಶಾಶ್ವತ ಪರಿಹಾರ ಮಾಡೋದಕ್ಕೆ ಒಂದು ರೀತಿ ಚಾನಲ್ ರೀತಿ ಅದು ಕಟ್ಟಿ ಶಾಶ್ವತ ಪರಿಹಾರ ಮಾಡ್ಕೊಡ್ಬೇಕಂತ ತಮ್ಮನ್ನು ವಿನಂತಿ ಮಾಡ್ಕೊಡ್ತೇನೆ.